ಸರ್ ಆಲ್ರೆಡಿ 5 ಗಂಟೆ ಆಗ್ತಾ ಬಂತು. ಅಜ್ಜಿ ಇನ್ನೇನು ಬಂದ್ಬಿಡ್ತಾರೆ, ನೀವು ಹೊರಡಿ. ಅಜ್ಜಿ ಬರೋಕ್ಕೇನೋ ಟೈಮ್ ಇದೆ. ಬಂಗಾರಿ ಹತ್ರ ಆಲ್ರೆಡಿ ಮಾತಾಡಿದೆ. ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ. ಜ್ವರ ಕಡಿಮೆ ಆಯ್ತಾ? ನಾನು ಕೇರ್ ಮಾಡ್ತಿರೋದು ಯಾರು ಹೇಳಿ? ದ ಗ್ರೇಟ್ ಡಾಕ್ಟರ್ ಕಾರಣ ಅಂದಮೇಲೆ ಜ್ವರನ ಎದ್ರುಕೊಂಡು ಓಡೋಗಿರುತ್ತೆ. ಹಾಗಂತ ಎದ್ದು ಕುಣಿಯೋಕ್ಕೆ ಶುರು ಮಾಡಬೇಡಿ, ಸ್ವಲ್ಪ ನೋಡ್ಕೊಳ್ಳಿ. ಆ್ಯಕ್ಚುಲಿ ಏನು ಗೊತ್ತಾ ಸರ್, ಅರ್ಧ ಮೆಡಿಸನ್ ಇಲ್ಲೇ ಇದೆ ನಮ್ಮ ಸ್ಪರ್ಶದಲ್ಲಿ. ನನಗೆ ಬಂದಿರೋ ಜ್ವರ ಇಷ್ಟು ಫಾಸ್ಟಾಗಿ ಹೋಗಿರೋದು ನನ್ನ ಹಿಸ್ಟ್ರಿಲೇ ಇಲ್ಲ ಗೊತ್ತಾ? ಜ್ವರ ಇದ್ದೇ ಎಷ್ಟು ಮಾತಾಡ್ತಿದ್ದೀರಾ? ಇನ್ನು ಹುಷಾರಾದ್ಮೇಲೆ ನನ್ನ ಕತೆ ಏನಪ್ಪ ಕೃಷ್ಣ? ಸುಮ್ಮನೆ ಮಲ್ಕೊಳ್ಳಿ. ಇಲ್ಲ ಸರ್, ನಂಗೆ ನಿಜವಾಗ್ಲೂ ಮಲ್ಕೊಳಕ್ಕೆ ಇಷ್ಟ ಇಲ್ಲ. ಈ ಕ್ಷಣ ಹೀಗೆ ಎದ್ಬಿಡ್ಲಿ ಅಂತ ಆ ಕೃಷ್ಣನ ಹತ್ರ ಕೇಳ್ಕೊಳ್ತೀನಿ. ನಿಮ್ಮ ಮಡ್ಲಲ್ಲಿ ನನ್ನ ತಲೆ ಇಟ್ಟು ಮಲ್ಕೊಂಡ್ರೆ ಜಗತ್ತಿನ ಯಾವ ನೋವು ನನಗೆ ಮುಟ್ಟಲ್ಲ ಅನ್ನೋ ನಂಬಿಕೆ ಸರ್. ಲೈಫ್ ಇಡೀ ಹೀಗೆ ನಿಮ್ಮ ಜೊತೆಗೆ ನಾನು ಇರಬೇಕು ಕಾರಣ ಸರ್. ಐ ಲವ್ ಯು ಸೋ ಮಚ್. ನಿಮಿಷ ಹೇಳ. ಐ ಲವ್ ಯು 1 2 3 4 5 6 7 ಇನ್ಫಿನಿಟಿ. ಒಂದು ವಿಷಯ ಹೇಳ, ಪ್ರೀತಿಸೋದು ಸುಖ ಅಂದರೆ ನಾವು ಪ್ರೀತಿಸೋರು ನೀನೇ ನನ್ನ ಜೀವ ಅಂತ ಹೇಳೋದಿದೆಯಲ್ಲ, ಅದು ಸ್ವರ್ಗ ಕಂಡ್ರೆ. ಹೀಗೆ ಯಾರ ಭಯನೂ ಇಲ್ಲದೆ ಒಂದಾಗೋ ಕಾಲ ಆದಷ್ಟು ಬೇಗ ಬರಲಿ. ಎಂಜಾಯ್ ಲವ್ ಬರ್ಡ್ಸ್, ಎಂಜಾಯ್. ನಿಮ್ಮ ರೊಮ್ಯಾನ್ಸ್ ಮಧ್ಯೆ ಈಗ ವಿಲನ್ ಎಂಟ್ರಿ ಕೊಡೋ ಟೈಮ್ ಬಂತು. ರಿಯಲ್ ಡ್ರಾಮಾ ಈಗ ಸ್ಟಾರ್ಟ್ ಆಗುತ್ತೆ. ಇಲ್ಲೇನ್ ನಡೀತಿದೆ? ಇದು ರೆಸಿಡೆನ್ಸಿಯಲ್ ಏರಿಯಾ, ಲಾಡ್ಜ್ ಅಲ್ಲ. ಮಾನ ಮರ್ಯಾದೆ ಇರೋ ಫ್ಯಾಮಿಲಿಗಳಿಲ್ಲಿರೋದು. ಗೌರ್ಮೆಂಟ್ ಆಫೀಸರ್ಸು, ಟೀಚರ್ಸು, ಲಾಯರ್ಸ್ ಇರ್ತಾವೆ. ಎಂತೆಂಥವ್ರು ಇದ್ದೀವಿ ನಾವು. ಯಾರೋ ಬರ್ತಾರೆ, ಕೇಳಿದ್ರೆ ಯಾರು ಇಲ್ಲ ಅಂತ ಮುಚ್ಚುಮರೆ ಮಾಡ್ತಾರೆ. ಇವತ್ತು ಇಡೀ ದಿನ ಒಬ್ಬ ಒಳಗಿದ್ದಾನೆ. ಚಿಚ್ಚಿ, ಅಸಹ್ಯ. ಇದು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಮನೇಲಿ ದೊಡ್ಡೋರು ಯಾರು ಇಲ್ಲ, ಒಳಗಡೆ ಯಾವನೋ ಇದ್ದಾನೆ. ನಮ್ಮಂತ ಗೌರವ ಇರೋರು ಏನಂತ ಅರ್ಥ ಮಾಡ್ಕೋಬೇಕು? ನಾವು ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ, ಇಲ್ಲಿ ಏನಾಗ್ತಿದೆ ಅಂತ ಕೇಳ್ತಾ ಇದೀವಿ ಅಷ್ಟೇ. ನಾಳೆ ದಿನ ಇಡೀ ಬೀದಿಲಿ ಈ ಮನೆ ಸುದ್ದಿನೇ ಮಾತಾಡ್ಕೊಂಡು ಓಡಾಡಬಾರ್ದಲ್ವಾ? ನಿಮ್ ಮರ್ಯಾದೆ ಜೊತೆಗೆ ನಮ್ಮ ಮರ್ಯಾದೆನೂ ಕಳೀತಾ ಇದ್ದೀರಾ. ಇಷ್ಟೆಲ್ಲ ನಡೀತಾ ಇದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಇವತ್ತು ಒಬ್ಬ ಗಂಡಸು, ನಾಳೆ ಇನ್ನೇನೋ ಇಡೀ ಲೋಕಾಲಿಟಿಗೆ ನಾಚಿಕೆ ಆಗುವಂತ ವಿಷಯ ಇದು. ಸ್ವಲ್ಪ ಬಾಯಿ ಮುಚ್ತೀರಾ? ಆಗ್ಲಿಂದ ನೋಡ್ತಾ ಇದ್ದೀನಿ, ಬಾಯಿ ಬಂದಂಗೆ ಮಾತಾಡ್ತಾನೆ ಇದ್ದೀರಲ್ಲ. ನೋಡಿ, ಯಾರ ಬಗ್ಗೆ ಏನ್ ಮಾತಾಡ್ತೀನಿ ನೀನು? ಪರಿಜ್ಞಾನ ಇದೆಯಾ ನಿಮ್ಗೆ? ಅಲ್ರಿ, ಇಷ್ಟೊಂದು ಅಸಹ್ಯವಾಗಿ ಮಾತಾಡ್ತಿದ್ದೀರಲ್ಲ, ನಿಮಗ್ ಮನ್ಸಾದ್ರೂ ಹೇಗ್ ಬರುತ್ತೆ? ಮನೆ ಒಳಗಡೆ ಯಾರಿದ್ದಾರೆ ಅಂತ ನೀವ್ ಈ ರೀತಿ ಮಾತಾಡ್ತಾ ಇದ್ದೀರಾ? ನಮ್ ನಿಧಿ ಎಂತೋಳು ಅಂತ ನಮ್ಗೆ ಗೊತ್ತಿದೆ. ನೀವು ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ. ಏನಮ್ಮ ನಮ್ಗೆ ಬೈತಾ ಇದ್ರಲ್ಲ, ಈಗೇನ್ ಹೇಳ್ತೀರಾ? ಈ ಟೈಮಲ್ಲಿ ಈ ಹುಡುಗನಿಗೆ ಇಲ್ಲೇನ್ ಕೆಲಸ? ಇವನು ಇವಳ ಅಕ್ಕನ ಗಂಡ ಅಲ್ವಾ? ಈ ಟೈಮಲ್ಲಿ ಇವನ್ ಹೆಂಡತಿ ತಂಗಿ ಜೊತೆ ಬಾಗ್ಲ ಚಿಲ್ಕ ಹಾಕೊಂಡು ಏನ್ ಮಾಡ್ತಾ ಇದ್ದ? ಅಲ್ಲಮ್ಮ, ಡಾಕ್ಟರ್ ಆಗಿ ಇಂಥ ಕೆಲಸ ಮಾಡ್ಕೊಂಡಿರಕ್ ನಾಚಿಕೆ ಆಗಲ್ವಾ ನಿನ್ಗೆ?
ಪೇಷಂಟ್ಗಿಂತ ಗಂಡಸರು ಬಂದು ಹೋಗೋ ಜಾಗ ಆಗಿದೆ ಇದು. ಸಾಕು ನಿಲ್ಲಿಸ್ರಿ. ಆಗಿನ್ ನೋಡ್ತಾನೆ ಇದ್ದೀನಿ, ಬೇಕಾಬಿಟ್ಟಿ ಮಾತಾಡ್ತಿದ್ರಲ್ಲ. ಒಂದ್ ಹೆಣ್ಣಿನ ಬಗ್ಗೆ ಏನೂ ಗೊತ್ತಿಲ್ಲದೆ ಹೀಗೆಲ್ಲ ಮಾತಾಡೋದು ಸರಿನಾ? ನಿಧಿಯವ್ರಿಗೆ ತುಂಬಾ ಜ್ವರ ಇತ್ತು, ಮನೇಲಿ ಯಾರೂ ಇರಲಿಲ್ಲ, ಅದಕ್ಕೆ ಸಹಾಯ ಮಾಡಕ್ ಬಂದಿದ್ದೆ. ಅದನ್ನ ನಿಮ್ಮ ಮನ್ಸಿಗೆ ಬಂದಂಗೆ ಅರ್ಥ ಮಾಡ್ಕೊಡ್ತಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ಅದು ಅಲ್ಲದೆ ಇವ್ರ ಬಗ್ಗೆ, ಇವ್ರ ವ್ಯಕ್ತಿತ್ವದ ಬಗ್ಗೆ ಏನ್ ಗೊತ್ತಿದೆ ನಿಮ್ಗೆ? ಕೇಳೋಕೆ ತುಂಬಾ ಚೆನ್ನಾಗಿದೆ. ಕಳ್ಳರಿಗೆ ಕದಿಯೋದಕ್ಕೆ ಒಂದ್ ಕಾರಣ ಬೇಕಿರುತ್ತೆ. ಮಾಡೋದೆಲ್ಲ ಮಾಡ್ಬಿಟ್ಟು ಆಮೇಲೇನೋ ಸಮರ್ಥನೆ ಕೊಡೋದು. ಎಲ್ಲ ಸರಿಗಿದ್ರೆ ಯಾಕ್ರಿ ಗುಟ್ಟಾಕ್ ಬರ್ಬೇಕು? ಸಾಕ್ ನಿಲ್ಸ್ರಿ. ಏನ್ರಿ ಗುಟ್ಟಾಗ್ ಬರೋದು? ಹಾ, ಅವ್ನು ಇಲ್ಲಿರೋದು ನಮ್ಗೆ ಗೊತ್ತಿದೆ. ಮರ್ಯಾದೆ ಬಗ್ಗೆ ಮಾತಾಡ್ತಿದ್ದೀರಲ್ಲ, ನಿಮ್ ಮರ್ಯಾದೆ ಏನು ಅಂತ ನಾವು ತೋರ್ಸ್ಕೊಟ್ಬಿಟ್ರೆ? ಅಲ್ರಿ, ಬೇರೆ ಮನೆ ಹೆಣ್ಮಕ್ಳ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ, ನಿಮ್ ಮನೇಲಿ ಹೆಣ್ಮಕ್ಳೇ ಇಲ್ವಾ? ಅದು ಇರೋದನ್ನ ಏನ್ರಿ ಇರೋದು? ವಿಷ ಆಡೋ ಕೆಲಸ ಮಾಡ್ತಾ ಇದ್ದೀರಾ ನೀವು. ಕರ್ಣ ಎಂತನು, ನಿಧಿ ಗುಣ ಎಂತದು ಅಂತ ನನಗ್ ಚೆನ್ನಾಗ್ ಗೊತ್ತು. ಹೊರಗಿನವ್ರು ಬಂದು ಬಾಯಿ ಬಂದಂಗ್ ಮಾತಾಡಿದ್ರೆ ನಾನ್ ಸುಮ್ಮನಿರಲ್ಲ. ಅಲ್ರಿ, ಯಾವಾಗ್ಲೂ ನೀವು ಬೇರೆ ನನಗೆ ಗೇಟ್ ನೋಡ್ಕೊಂಡೇ ಕೂತಿರ್ತೀರಾ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ. ಛೀ, ನಿಮ್ ಕೊಳಕ್ ಮನ್ಸಿಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಬೇರೆಯವ್ರ ಹೆಸರನ್ನ ಹಾಳು ಮಾಡಕ್ ನೋಡ್ಬೇಡಿ. ಮೊದ್ಲು ಇಲ್ಲಿಂದ ಹೊಟ್ಟೋಗಿ. ಗೆಟ್ ಲಾಸ್ಟ್. ಅಯ್ಯ ನಡೀರಿ, ಇವ್ರಿಗೆ ತಲೆ ಬಿಸಿ ಇಲ್ದಿದ್ಮೇಲೆ ನಾವೇನ್ ಮಾಡೋದು? ನಡೀರಿ. ನಿಧಿ, ಅವ್ರು ಮಾತಾಡಿದ್ದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ಅವರೆಲ್ಲ ಜಾಬ್ಲೆಸ್ ಪೀಪಲ್, ಹೀಗೆ ಮಾತಾಡೋದು. ಬೇರೆಯವ್ರ ಮನೇಲಿ ಏನ್ ನಡೆಯುತ್ತೆ ಅಂತ ನೋಡ್ಕೊಂಡು ಅವ್ರ ಜೀವನನ ವೇಸ್ಟ್ ಮಾಡ್ಕೋತಾರೆ. ಇವ್ರಿಗೆ ಮಾತಾಡೋದಕ್ಕೆ ಟಾಪಿಕ್ ಬೇಕಷ್ಟೇ. ಕರ್ಣ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಒಳಗಡೆ